ಪ್ರೀತಿಯಿಂದ ಪ್ರೀತಿಯಿಂದ. ಶಮ್ಮಿ, ತುಂಬಾ ಹೆದರಿಕೆ ಆಗ್ತಿದೆ ಕಣೆ. ನೀಲು ಹುಡುಗ ನನ್ನನ್ನ ಗುರ್ತು ಹಿಡಿದ್ಬಿಟ್ಟು ಮಾತಾಡಿಸ್ಬಿಟ್ರೆ? ಫಸ್ಟ್ ಆಫ್ ಆಲ್ ಅವ್ನಿಗೆ ನೀಲ ಯಾರು ಅಂತಾನೆ ಗೊತ್ತಿಲ್ಲ. ಅವನೇ ಯಾಕೆ ನಿನ್ನ ಕಂಡು ಹಿಡಿತಾನೆ ಹೇಳು? ನೀನು ಊರವರೆಲ್ಲ ಗುರ್ತಿಸ್ ಮಾತಾಡೋಷ್ಟು ಫೇಮಸ್ ಅಲ್ಲ ಬಿಡು. ಆದ್ರೂ ಊರಲ್ಲಿರೋ ಎಲ್ರಿಗಿಂತ ಸ್ವಲ್ಪ ಚೆನ್ನಾಗಿದ್ದೀನಲ್ಲ, ಎಲ್ಲ ನನ್ನನ್ನ ಗುರ್ತು ಹಿಡಿದ್ಬಿಡ್ತಾರೆ. ಆ ಹುಡುಗ ಸಿಕ್ಕಿದ್ರೆ ಏನಂತ ಮಾತಾಡ್ಲಿ? ಅವ್ನಿನ್ ಯಾವತ್ತೂ ನಿನ್ ಮನೆ ಕಡೆ ತಲೆ ಹಾಕ್ಬಾರ್ದು. ಹಾಗ್ ಮಾಡು, ನಿನ್ ಮಾವಯ್ಯ ಆ ನೀಲ ಎಲ್ಲ ದುರಹಂಕಾರನೂ ಒಟ್ಟಿಗೆ ಮುರಿದು ಬಿಡು. ಹಾಗಂತೀಯ? ಎಲ್ಲಿ ತೇಜು? ನಿಮ್ ನವಿಲು ಕೆಂಬೂತ ಇಬ್ರು ಕಾಣ್ತಾನೆ ಇಲ್ವಲ್ಲ? ಅದೇ ನನಗೂ ಅನುಮಾನ ಆಗ್ತಿದೆ. ಅದಕ್ಕೆ ನವಿಲು ಇಷ್ಟು ದಿನ ಫೋನ್ ಮಾಡಿದಾಗ ಈ ಅಕ್ಕ ಎಲ್ಲಿಗೆ ಹೋಗಿದ್ಲಂತೆ, ದಿಢೀರಂತ ಫೋನ್ ಮಾಡಿ ನನಗೆ ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ಲು ಅಂತ. ತೇಜು, ನನ್ಗೊಂದು ಅನುಮಾನ. ಈ ನವಿಲ್ ಯಾಕೆ ತನ್ನ ಅಕ್ಕನ ಹೆಸರಲ್ಲಿ ಬಂದು ನಿಮ್ಮನ್ನ ನೋಡ್ಕೊಂಡು ಹೋಗ್ಬಾರ್ದು? ನವಿಲು, ನವಿಲು, ನವಿಲು. ತೇಜು, ಇವತ್ತಿಲ್ಲಿ ನವಿಲುನೂ ಬರಲ್ಲ, ಕೆಂಬೂತನೂ ಬರಲ್ಲ. ತೇಜು, ತೇಜು, ಸುಮ್ಮನೆ ಈ ಥರ ಕಣ್ಣ ಮುಚ್ಚಲೆ ಆಟ ಆಡೋಕ್ಕಿಂತ ಈ ನಂಬರ್ ಯಾರ್ದು ಹುಡುಕೊಡಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಹೇಗೆ? ಒಳ್ಳೆ ಐಡಿಯಾನೇ. ಆದರೆ ನವಿಲು ಜಿನ್ಯೂನ್ ಆಗಿದ್ರೆ ಸುಮ್ಮನೆ ಅವಳಿಗೆ ತೊಂದರೆ ಕೊಟ್ಟಾಗಲ್ವಾ? ಕರೆಕ್ಟ್. ಅನಾವಶ್ಯಕವಾಗಿ ನಮ್ಮ ಕುತೂಹಲಕ್ಕೆ ಒಂದು ಹುಡುಗಿನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ದಾಗುತ್ತೆ. ಫ್ರೆಂಡ್, ನಮ್ಮ ತೇಜುಗೆ ಬೇಗ ಒಂದು ಒಳ್ಳೆ ಫ್ರೆಂಡ್ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಶಮಿಕಾ, ಜೋರಾಗಿ ಹೆಸರು ಕೂಗ್ಲಾ? ಬೇಡ, ಸ್ವಲ್ಪ ಹೊತ್ತು ಇಲ್ಲೇ ನಿಂತಿರೋಣ, ಬಂದೇ ಬರ್ತಾನೆ. ಶಮಿಕಾ, ನೀನ್ ಫೋನಿಂದ ಒಂದು ಫೋನ್ ಮಾಡ್ತೀನಿ. ಜಾಸ್ತಿ ಮಾತಾಡಿದ್ರೆ ರಾಂಗ್ ನಂಬರ್ ಅಂತ ಇಟ್ಬಿಡ್ತೀನಿ, ಆಯ್ತಾ? ಹಲೋ ಶಮಿಕಾ. ಯಾರೋ ಹಲೋ ಶಮಿಕಾ ಅಂತಿದ್ದಾರೆ. ಹಲೋ ಶಮಿಕಾ. ತೇಜದು ಕಣೆ. ಓಜಸ್ ಅಂದ್ರೆ ತೇಜಸ್ಸಾ?